ಇದೆಲ್ಲ ಒಂದು ಕಡೆ ಆದರೆ ಈಗ ಏರ್ಪೋರ್ಟ್ ವಿಚಾರವಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಬಿಗ್ ವಾರ್ ಶುರುವಾಗಿದೆ ಅಂತ. ರಾಮನಗರದಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತುಮಕೂರಿನಲ್ಲಿ ಒಂದು ಏರ್ಪೋರ್ಟ್ ಆಗಲಿ ಅಂತ ಪರಂ ಅವರು ಇಬ್ಬರು ಸಹಿತ ಈಗ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಇಬ್ಬರ ನಡುವೆ ಈಗ ವಾರ್ ಶುರುವಾಗಿದೆ ಏರ್ಪೋರ್ಟ್ ವಿಚಾರವಾಗಿ. ನೋಡಿ, ಏರ್ಪೋರ್ಟ್ ವಿಚಾರವಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಜಿ ಪರಮೇಶ್ವರ್ ನಡುವೆ ಈಗ ವಾರ್ ಶುರುವಾಗಿದೆ. ರಾಮನಗರದಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಾಯಿಸ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮ ತವರೂರಾದ ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಅವರು ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ ಈಗ ವಾರ್ ಶುರುವಾಗಿದೆ. ಸಿಎಂ ಡಿಕೆಶಿಗೆ ಸೆಡ್ಡು ಹೊಡಿತಾ ಇದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಅಸಮಾಧಾನದ ಹೊಗೆ ಈಗ ಕಾಂಗ್ರೆಸ್ ವಲಯದಲ್ಲಿ ಭುಗಿಲೆದ್ದಿದೆ. ಏನಿದು ಸಿಎಂ ಡಿಸಿಎಂ ನಡುವೆ ಏರ್ಪೋರ್ಟ್ ಸಮರ ಅಂತೀರಾ? ಒಂದು ಕಡೆ ರಾಮನಗರದಲ್ಲಿ ಏರ್ಪೋರ್ಟ್ ಆಗಲಿ, ಅಲ್ಲಿಯ ಜನತೆಗೆ ಸಹಾಯ ಆಗಲಿ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಪಣ ತೊಟ್ಟು ಕೂತಿದ್ದಾರೆ. ನನ್ನ ತವರು ಜಿಲ್ಲೆಯಾದಂಥ ತುಮಕೂರಿನಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಜಿ ಪರಮೇಶ್ವರ್ ಅವರು. ಇಬ್ಬರ ಮಧ್ಯೆ ಈಗ ಬಿಗ್ ವಾಗ್ವಾದ ಶುರುವಾಗಿದೆ. ಫೈನಲ್ ಹಂತ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಏನಿದು ಸಿಎಂ ಡಿಸಿಎಂ ನಡುವೆ ಏರ್ಪೋರ್ಟ್ ಸಮರ ಅಂತೀರಾ? ತುಮಕೂರಿನಲ್ಲೇ ಆಗಲಿ ಎನ್ನುತ್ತಿರುವಂಥ ಡಿಸಿಎಂ, ರಾಮನಗರದಲ್ಲಾಗಲಿ ಏರ್ಪೋರ್ಟ್ ಅಂತ ಡಿಕೆ ಶಿವಕುಮಾರ್. ಇಬ್ಬರ ಮಧ್ಯೆ ಈಗ ವಾಗ್ವಾದ ಶುರುವಾಗಿದೆ. ಇದರ ಮಧ್ಯೆ ಪಾದಯಾತ್ರೆ ಕೂಡ. ಇವೆಲ್ಲವೂ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗ್ತಾ ಇದೆ. ಒಂದು ಕಡೆ ಶಾಸಕರ ಅಸಮಾಧಾನ, ಮತ್ತೊಂದು ಕಡೆ ಏರ್ಪೋರ್ಟ್ ವಿವಾದ, ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್, ಪಾದಯಾತ್ರೆ, ಹೀಗೆ ಅನೇಕ ಸಮಸ್ಯೆಗಳೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದನ್ನ ಈಗ ವಿಪಕ್ಷಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಸಿಎಂ ಡಿಕೆಶಿಗೆ ಸೆಡ್ಡು ಹೊಡೆದ್ರ ಹಾಗಾದ್ರೆ ಡಿಸಿಎಂ ಪರಮೇಶ್ವರ್ ಅವರದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಫೈಟ್ ಮಾಡ್ತಾ ಇದ್ದಾರೆ ಒಂದು ಏರ್ಪೋರ್ಟ್ಗೆ ಅಂದ್ರೆ ಏನರ್ಥ? ಏನಿದು ಸಿಎಂ ಮತ್ತು ಡಿಸಿಎಂ ನಡುವಿನ ವಾರ್ ಎಲ್ಲಿಗೆ ಬಂದು ತಲುಪುತ್ತೆ ಹಾಗಾದ್ರೆ? ಇದು ಕಾದ್ ನೋಡ್ಬೇಕಾಗಿದೆ. ಏರ್ಪೋರ್ಟ್ ವಿಚಾರವಾಗಿ ಈಗ ಆದಂತ ಹಗ್ಗ ಜಗ್ಗಾಟ ಇದು. ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಅವರು ಏರ್ಪೋರ್ಟ್ ಆಗಲಿ ಅಲ್ಲಿಯ ಸ್ಥಳೀಯರಿಗೆ ಅಂದ್ರೆ 20 ಜಿಲ್ಲೆಗಳಿಗೆ ಸಹಾಯ ಆಗುತ್ತೆ ಅಂತ ಒಂದು ಕಡೆ ಜಿ ಪರಮೇಶ್ವರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಮತ್ತೊಂದು ಏರ್ಪೋರ್ಟ್ ಅಂತ ಏನಾದರೂ ಆದರೆ ಅದು ರಾಮನಗರದಲ್ಲೇ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಇಬ್ಬರ ಮಧ್ಯೆ ಈಗ ವಾಗ್ವಾದ ಶುರುವಾಗಿದೆ. ಮಾಧ್ಯಮಗಳ ಮುಂದೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಡಿಸಿಎಂ ಜಿ ಪರಮೇಶ್ವರ್ ಅವರು. ಹಾಗಾದ್ರೆ ಇಬ್ಬರ ಫೈಟ್ ಎಲ್ಲಿಗೆ ತಂದು ಹತ್ತುತ್ತೆ? ನಾನು ಮೊದಲಿನಿಂದಲೂ ರಾಮನಗರದಲ್ಲೇ ಏರ್ಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಉಪಯೋಗ ಎಷ್ಟಾಗುತ್ತೆ ಎನ್ನುವುದನ್ನ ನೋಡಬೇಕು ಅಂತ ಒಂದು ಕಡೆ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. DGA-CA ತಾಂತ್ರಿಕವಾಗಿ ಪರಿಶೀಲಿಸುತ್ತಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ರಾಮನಗರದಲ್ಲಿ ಏರ್ಪೋರ್ಟ್ ಸ್ಥಾಪನೆಗೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕನಕಪುರ ಅಥವಾ ಬಿಡದಿಯಲ್ಲಿ ಸ್ಥಾಪನೆಗೆ ಬಂಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಗಲೇ ನಿಲ್ದಾಣಕ್ಕೆ 3 ಸ್ಥಳಗಳನ್ನ ಗುರುತಿಸಲಾಗಿದೆ ಅಂತೆ. ತಮ್ಮ ಜಿಲ್ಲೆಯಲ್ಲೇ ಏರ್ಪೋರ್ಟ್ ಮಾಡೋದಾಗಿ ಈಗ ಒಲವನ್ನ ತೋರಿಸ್ತಾ ಇದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ತವರು ಮನೆಯ ಫೈಟ್ ಜೋರಾಗಿದೆ ಈಗ. ಒಂದು ಕಡೆ ತಮ್ಮ ತವರು ಮನೆಯಲ್ಲೇ ಏರ್ಪೋರ್ಟ್ ಆಗಲಿ ಅಂತ ಜಿ ಪರಮೇಶ್ವರ್ ಅವರು, ಮತ್ತೊಂದು ಕಡೆ ನನ್ನ ತವರು ಮನೆಯಲ್ಲೇ ಏರ್ಪೋರ್ಟ್ ಆಗಲಿ ಅಂತ ಡಿ ಕೆ ಶಿವಕುಮಾರ್. ತವರು ಮನೆಯ ಫೈಟ್ ಇದೆ. ಏರ್ಪೋರ್ಟ್ ವಿಚಾರವಾಗಿ ಸಿಎಂ ಡಿಸಿಎಂ ನಡುವೆ ಈಗ ಹಗ್ಗ ಜಗ್ಗಾಟ ಜೋರಾಗಿದೆ. ತುಮಕೂರಲ್ಲೇ 2ನೇ ಏರ್ಪೋರ್ಟ್ ಆಗಲಿ ಅಂತ ಜಿ ಪರಮೇಶ್ವರ್ ಅವರು ಒಂದು ಕಡೆ ಪಟ್ಟು ಹಿಡಿದ್ರೆ, ತುಮಕೂರಿನ ಶಿರಾದಲ್ಲಿ ಆಗಬೇಕು ಏರ್ಪೋರ್ಟ್ ಅಂತ. ತುಮಕೂರಿನ ಶಿರಾದಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ ಡಿಸಿಎಂ ಜಿ ಪರಮೇಶ್ವರ್ ಅವರು. ತುಮಕೂರಿನಲ್ಲಾದರೆ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಈ ಏರ್ಪೋರ್ಟ್. ಅಂದರೆ ದಾವಣಗೆರೆ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆ ಹಾಸನ, ಹೀಗೆ ಅನೇಕ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ತುಮಕೂರಿನಲ್ಲಿ ಏರ್ಪೋರ್ಟ್ ಆದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಏರ್ಪೋರ್ಟ್ ಅಂತ ಜಿ ಪರಮೇಶ್ವರ್ ಅವರ ಪ್ಲಾನ್ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ಯಾವುದೇ ಕಾರಣಕ್ಕೂ ನಾನು ತುಮಕೂರಲ್ಲಿ ಆಗೋಕೆ ಬಿಡೋದಿಲ್ಲ, ಅದು ಆದರೆ ರಾಮನಗರದಲ್ಲೇ ಆಗಬೇಕು, ನನ್ನ ತವರು ಜಿಲ್ಲೆಯಲ್ಲೇ ಆಗಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟು ಕೂತಿದ್ದಾರೆ. ಇಬ್ಬರ ಮಧ್ಯೆ ಈಗ ವಾಗ್ವಾದ ಶುರುವಾಗಿದೆ.
ಕನಕಪುರ ಅಥವಾ ಬಿಡದಿಯಲ್ಲಿ ಸ್ಥಾಪನೆಗೆ ಬಂಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ. ಆಗಲೇ ರಾಮನಗರದಲ್ಲಿ ಈ ಏರ್ಪೋರ್ಟ್ಗಾಗಿ 3 ಸ್ಥಳಗಳನ್ನ ಗುರುತಿಸಲಾಗಿದೆ. ಹಾಗಾದ್ರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎತ್ತ ಪಟ್ಟು ಬಿಡದೆ ಕುಳಿತಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಯಾವುದೇ ಕಾರಣಕ್ಕೂ ರಾಮನಗರದಲ್ಲಿ ಆಗೋಕೆ ನಾನು ಬಿಡೋದಿಲ್ಲ, ತುಮಕೂರಿನಲ್ಲೇ ಏರ್ಪೋರ್ಟ್ ಆಗಬೇಕು ಅಂತ. ಆದರೆ ಆಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಲ್ಲಿ 3 ಸ್ಥಳಗಳನ್ನು ಈಗಾಗಲೇ ನಿಗದಿ ಮಾಡಿದ್ದಾರೆ. ಏರ್ಪೋರ್ಟ್ ನಮ್ಮ ತವರು ಜಿಲ್ಲೆಯಲ್ಲಿ ಆಗಬೇಕು ಅಂತ. ತುಮಕೂರಲ್ಲೇ 2ನೇ ಏರ್ಪೋರ್ಟ್ ಆಗಲಿ ಅಂತ ಜಿ ಪರಮೇಶ್ವರ್ ಅವರು ಈಗ ಫೈಟ್ ನಡೆಸಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ, ಮಾಜಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ.